ಎಸ್ ವಿಶ್ವವಿಖ್ಯಾತ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಇದರ ಬೆನ್ನಲ್ಲೇ ದೇಶಾದ್ಯಂತ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಅದೇ ರೀತಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಎಲ್ಲ ಕಡೆ ಜೈ ಶ್ರೀರಾಮ್ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಮೈಸೂರಿನ ದೇವರಾಜ ಅರಸು ರಸ್ತೆಯಲ್ಲಿರುವಂತಹ ಮೈಸೂರು ಟಾರ್ಪಲಿಯನ್ಸ್ ಅಲ್ಲಿ ವಿಶೇಷವಾಗಿ ಒಂದು ಶ್ರೀರಾಮ ಜನ್ಮ ಅಂದ್ರೆ ಅಯೋಧ್ಯ ರಾಮ ಮಂದಿರಕ್ಕೆ ವಿಶೇಷವಾದ ಉಡುಗೊರೆಯನ್ನು ಕೂಡ ಕೊಡಲಾಗ್ತದೆ. ನಾವು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ಯಾವ ರೀತಿ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತೇಳಿ. ಅಂತಂದ್ರೆ ಈ ಬ್ಯಾಗ್ಗಳು ಮೈಸೂರು ಟಾರ್ಪಲಿಯನ್ಸ್ ಮೈಸೂರಿನಲ್ಲಿ ಒಂದು ಜನಪ್ರಿಯ ಬ್ಯಾಗ್ ಶೋರೂಮ್ ಆಗಿರ್ತಕ್ಕಂಥದ್ದು. ಏನು ರಾಮ ಈಗ ಅಯೋಧ್ಯದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಈ ಬೆನ್ನಲ್ಲೇ ಬಗೆ ಬಗೆಯ ಒಂದು ಬ್ಯಾಗ್ಗಳನ್ನ ಕೂಡ ಈಗ ಮಾರುಕಟ್ಟೆಗೆ ಬಿಟ್ಟಿರ್ತಕ್ಕಂಥದ್ದು. ಏನು ಬಾಲ ರಾಮ ಆಗಿರ್ಬೋದು, ಮತ್ತೆ ಆಂಜನೇಯ, ರಾಮ ಲಕ್ಷ್ಮಣ, ಈ ಎಲ್ಲ ಫೋಟೋಗಳಿರ್ತಕ್ಕಂಥ ಬ್ಯಾಗ್ಗಳನ್ನ ಮಾರುಕಟ್ಟೆಗೆ ಬಿಟ್ಟಿದ್ದಾರೆ. ಜೊತೆಗೆ ಏನು ಇವತ್ತು ಇಲ್ಲಿ ವಿಶೇಷವಾದ ಒಂದು ಫೋಟೋವನ್ನು ಇಟ್ಟು ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಲಾಗಿರ್ತಕ್ಕಂಥದ್ದು. ಏನು ಮೈಸೂರಿನ ಈ ಒಂದು ಬ್ಯಾಗ್ ಮಳಿಗೆಯಲ್ಲಿ ವಿಶೇಷವಾಗಿ ಕೂಡ ಸಲ್ಲಿಸಲಾಗ್ತಾ ಇದೆ. ಜೊತೆಗೆ ಏನು ಈ ರಾಮಲಲ್ಲಾ ವಿಗ್ರಹದ ಶಿಲ್ಪಿಯಾದಂಥ ಅರುಣ್ ಯೋಗಿರಾಜ್ ಅವರ ತಾಯಿಯನ್ನ ಕೂಡ ಕರೆಸಿ ಸನ್ಮಾನವನ್ನ ಮಾಡಿದ್ದಾರೆ. ಜೊತೆಗೆ ಒಂದು ಕಟೌಟ್ಗಳನ್ನ ಕೂಡ ದೊಡ್ಡದಾಗಿ ಹಾಕುವ ಮೂಲಕ ಕೂಡ ಈ ಒಂದು ಟಾರ್ಪಾಲಿಯನ್ಸ್ ಅಂದ್ರೆ ಮೈಸೂರು ಟಾರ್ಪಾಲಿಯನ್ಸ್ ಇಂದ ಒಂದು ವಿಶೇಷವಾಗಿ ಒಂದು ಆಚರಣೆಯನ್ನು ಕೂಡ ಮಾಡಲಾಗ್ತದೆ. ಈಗ ಸಾಕಷ್ಟು ಬೇರೆ ಬೇರೆ ಧರ್ಮದ ಮಕ್ಕಳಿಗೂ ಕೂಡ ಒಂದು ಈ ರಾಮ ಮೂರ್ತಿ ಇರ್ತಕ್ಕಂಥ ಅಂದ್ರೆ ಚಿತ್ರ ಇರ್ತಕ್ಕಂಥ ಬ್ಯಾಗ್ಗಳು ಇಲ್ಲಿ ಸಾಕಷ್ಟು ಬೇರೆ ಬೇರೆ ಬ್ಯಾಗ್ಗಳೆಲ್ಲ ಕೂಡ ದೊರೀತಾ ಇದೆ. ಇದರಲ್ಲಿ ಅಂದ್ರೆ ಕಾಲೇಜ್ ಬ್ಯಾಗ್ ಆಗಿರ್ಬೋದು, ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ಮತ್ತೆ ವ್ಯಾನಿಟಿ ಬ್ಯಾಗ್, ಮತ್ತೆ ಕ್ಯಾರಿ ಬ್ಯಾಗ್, ಎಲ್ಲಾ ರೀತಿಯ ಬ್ಯಾಗ್ಗಳಲ್ಲಿ ಬಾಲ ಆಂಜನೇಯ ಮತ್ತು ಸೀತೆ ಮತ್ತೆ ಲಕ್ಷ್ಮಣ ಇರ್ತಕ್ಕಂಥ ಆಗ್ತದೆ. ಈಗಾಗಲೇ ಅವರು ಒಂದು ಮಾಲೀಕರು ಹೇಳ್ತಾ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಮಾರುಕಟ್ಟೆಗೆ ಸೃಷ್ಟಿಯಾಗಿರ್ತಕ್ಕಂಥದ್ದು, ದೊಡ್ಡ ಮಟ್ಟದಲ್ಲಿ ಆರ್ಡರ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ. ಒಂದಷ್ಟು ದಿನಗಳಿಂದ 15% ರಿಯಾಯಿತಿ ದರದಲ್ಲಿ ಕೂಡ ಏನು ಈ ಒಂದು ಬ್ಯಾಗ್ಗಳನ್ನ ಮಾರಾಟ ಮಾಡಲಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಇತಿಹಾಸದ ಅವರೇ ಹೇಳಿದ್ದಾರೆ 500 ವರ್ಷದ ಇತಿಹಾಸ ಅಂತ. ಅದನ್ನು ನನ್ನ ಮಗನ ಮಾಡಿ ಸಾಧಿಸಿದ್ದಾನೆ. ಮತ್ತು ಇದು ಟಾರ್ಪಾಲಿನ್ಸ್ ಅವರು ಗುರುತಿಸಿ ನಮಗೆ ಕರ್ಕೊಬಂದು ಸನ್ಮಾನ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ರಾಮನ ವಿಗ್ರಹ ಇದನ್ನು ಸ್ಥಾಪನೆ ಮಾಡೋದಕ್ಕೆ ನಮಗೆ ಒಂದು ಹೆಮ್ಮೆ ಅನ್ನಿಸ್ತಿದೆ. 500 ವರ್ಷಗಳ ಇತಿಹಾಸ ಇರೋಂಥದ್ದು ಈಗ ಅಯೋಧ್ಯೆಯಲ್ಲಿ ರಾಮನ ಟೆಂಪಲ್ ಉದ್ಘಾಟನೆ ಆಗ್ತಿರೋದು ಹೆಮ್ಮೆಯ ವಿಷಯ. ಅದರಲ್ಲಿ ನಮ್ಮ ಕರ್ನಾಟಕ ಮೈಸೂರಿನಲ್ಲಿ ವಿಗ್ರಹ ಕೆತ್ತನೆ ಆಗಿಬಿಟ್ಟು ಮೈಸೂರಿನ ಕಲ್ಲು, ಮೈಸೂರಿನ ವಿಗ್ರಹ ಅರುಣ್ ಯೋಗೇಶ್ ಅವ್ರ ಕಡೆಯಿಂದ ಕೆತ್ತನೆಯಲ್ಪಟ್ಟ ವಿಗ್ರಹ ಉದ್ಘಾಟನೆ ಆಗ್ತದೆ. ಅದರ ಪ್ರಯುಕ್ತ ನಾವು ಇಲ್ಲಿ ಪೂಜೆ ಮಾಡಿಬಿಟ್ಟು ಇದ್ರದ್ದು ಪೂಜೆ ಮಾಡ್ತಾಯಿದ್ದೀವಿ. ಆಮೇಲೆ ಇದ್ರ ಹೊರತಾಗಿ ಅವರ ಅರುಣ ಯೋಗೇಶ್ ಅವರ ತಾಯಿಯನ್ನು ಕರೆದುಬಿಟ್ಟು ಸನ್ಮಾನ ಮಾಡ್ತಿದ್ದೇವೆ. ಈ ದಿನದ ಸ್ಪೆಷಲ್ ಏನು ಅಂತಂದರೆ ನಮ್ಮ ರಾಮನವಮಿ ಇದ್ರ ಸಲುವಾಗಿ ಫೋಟೋ ಬ್ಯಾಗ್ಗಳನ್ನ ತಯಾರು ಮಾಡಿದ್ದೀವಿ, ಅದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವೊಂದು 10 ವೆರೈಟಿಯಲ್ಲಿ 100 ಬ್ಯಾಗ್ ತಯಾರು ಮಾಡಿದ್ದೀನಿ. ಇನ್ನೂ 1000 ಬ್ಯಾಗ್ ನಾವು ತಯಾರು ಮಾಡ್ತಿದ್ದೇನೆ. ಅದ್ರ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದೇನೆ ನಾನು. ಈಗ 15% ಡಿಸ್ಕೌಂಟು ಅದ್ರ ಮೇಲೆ ಹಾಕ್ತಾ ಇದ್ದೇನೆ ನಾನು. ಹೌದೌದು, ಇವತ್ತೂ ನಾವು ಮಾರಕ್ಕೆ ಶುರು ಮಾಡಿದ್ದೀವಿ. ಏನಾರ ಒಂದು ನಮ್ಮ ಅಯೋಧ್ಯದ ಪರವಾಗಿ ಏನಾರ ಒಂದು ಸ್ಪೆಷಲ್ಲ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಬ್ಯಾಗ್ಗಳನ್ನ ತಯಾರಿ ಮಾಡಿಬಿಟ್ಟು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದೊಂದು ಇದರಿಂದ ಮಾಡ್ತಾ ಇದ್ದೀವಿ. Feels like so cute. Thank you to give this. Thank you to you. And it's very nice. Thank you to all human beings. You say? Everyone who will buy this, they will be like important to them because it's very relaxing. Okay. Everyone should have to buy and feel. So you have to buy one of them